ನಮಸ್ಕಾರ. ಕೃಷಿ ಮಾಡೋಕೆ ಒಂದು ಸೀಕ್ರೆಟ್ ರೆಸಿಪಿ ಇದ್ರೆ ಹೇಗನ್ಸುತ್ತೆ? ಅದು ಕೂಡ ಯಶಸ್ವಿ ಮತ್ತು ಆರೋಗ್ಯಕರವಾದ ಕೃಷಿಗೆ. ಇವತ್ತು ನಾವು ರಾಜಸ್ಥಾನದ ರೈತ ಗಂಗಾರಾಮ್ ಸೇಪಟ್ ಅವರ ಅದ್ಭುತ ಸಾವಯವ ಸೌತೆಕಾಯಿ ಕೃಷಿ ವಿಧಾನದ ರಹಸ್ಯವನ್ನ ತಿಳಿದುಕೊಳ್ಳೋಣ. ಇದು ನಮ್ಮ ಕೃಷಿಯ ಬಗೆಗಿನ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಇದು ಇವತ್ತಿನ ದಿನಗಳಲ್ಲಿ ಬಹುತೇಕ ರೈತರು ಮತ್ತು ಗ್ರಾಹಕರು ಎದುರಿಸ್ತಿರೋ ಒಂದು ದೊಡ್ಡ ಪ್ರಶ್ನೆ. ರಾಸಾಯನಿಕಗಳನ್ನು ಹಾಕಿ ಬೆಳೆಯೂ ಹಾಳಾಗುತ್ತೆ, ನಮ್ಮ ಆರೋಗ್ಯನೂ ಹಾಳಾಗುತ್ತೆ. ಇದೊಂದು ರೀತಿ ವಿಷದ ಚಕ್ರ ಥರ. ಆದರೆ ಈ ಚಕ್ರವನ್ನು ಮುರಿಯೋಕೆ ಪ್ರಕೃತಿಯಲ್ಲೇ ಒಂದು ಉತ್ತರ ಇದೆ. ಏನದು ಗೊತ್ತಾ? ಇವರೇ ನೋಡಿ, ನಮ್ಮ ಈ ಕಥೆಯ ಹೀರೋ ಗಂಗಾರಾಮ್ ಸೇಪಟ್. ಒಂದು ಕಾಲದಲ್ಲಿ ಇವರು ರಾಸಾಯನಿಕ ಬಳಸಿ ಕೃಷಿ ಮಾಡ್ತಿದ್ರು. ಆದರೆ ಒಂದು ದಿನ ಎಲ್ಲವನ್ನೂ ಬಿಟ್ಟು ಸಾವಯವ ಕೃಷಿಗೆ ಇಳಿದೇ ಬಿಟ್ರು. ಸೌತೆಕಾಯಿ ಬೆಳೆದು ಸಖತ್ ಯಶಸ್ಸು ಕಂಡ್ರು. ಹಾಗಿದ್ರೆ ಕೆಮಿಕಲ್ಸ್ ಇಲ್ಲದೆ ಇದು ಹೇಗೆ ಸಾಧ್ಯ ಆಯಿತು? ಏನದು ಅವರ ಸಕ್ಸಸ್ ಸೀಕ್ರೆಟ್? ಬನ್ನಿ ನೋಡೋಣ. ಸರಿ, ಹಾಗಿದ್ರೆ ಮೊದಲನೇ ಹೆಜ್ಜೆ ಏನು? ಯಾವುದೇ ಒಂದು ಒಳ್ಳೆ ಬೆಳೆ ಬರಬೇಕು ಅಂದರೆ ಅದರ ಅಡಿಪಾಯ ಅಂದರೆ ಮಣ್ಣು ಸಖತ್ ಸ್ಟ್ರಾಂಗ್ ಆಗಿರಬೇಕು. ಗಿಡಗಳಿಗೆ ಬೇಕಾದ ಎಲ್ಲ ಶಕ್ತಿ, ಪೋಷಣೆ ಎಲ್ಲ ಸಿಗೋದೇ ಈ ಮಣ್ಣಿನಿಂದ. ಗಂಗಾರಾಮ್ ಅವರು ಫೋಕಸ್ ಮಾಡಿದ್ದೆ ಮೊದಲು ಇದ್ರ ಮೇಲೆ. ಯೋಚನೆ ಮಾಡಿ, ನಾವೇ ಖಾಲಿ ಹೊಟ್ಟೆಲಿ ಏನಾದ್ರೂ ಕೆಲಸ ಮಾಡಕ್ಕೆ ಆಗತ್ತಾ? ಆಗಲ್ಲ ಅಲ್ವಾ? ಗಿಡಗಳ ಕಥೆನೂ ಅಷ್ಟೇ. ಅದಕ್ಕೂ ಕೂಡ ಒಳ್ಳೆ ಪೋಷಕಾಂಶಗಳು ತುಂಬಿರೋ ಮಣ್ಣು ಬೇಕೇ ಬೇಕು. ಸುಮ್ಮನೆ ಬಂಜರ್ ಭೂಮಿಲಿ ಬಂಗಾರದ ಬೆಳೆ ತೆಗಿಬೇಕು ಅಂದ್ರೆ ಆಗಲ್ಲ. ಹಾಗಿದ್ರೆ ಆ ಭರ್ಜರಿ ಊಟದ ಮೆನುನಲ್ಲಿ ಏನೇನಿದೆ ಅಂತ ನೋಡೋಣವಾ? ನೋಡಿ, ಹಸಿವಿನ ಸಗಣಿ, ಎರೆಹುಳು ಗೊಬ್ಬರ ಇದೆರಡೂ ಮಣ್ಣಿಗೆ ಜೀವ ಕೊಡುತ್ತೆ. ಇನ್ನು ಬೇವಿನ ಹಿಂಡಿ, ಕೀಟಗಳು ಹತ್ತರ ಬರದ ಹಾಗೆ ನೋಡ್ಕೊಳ್ಳುತ್ತೆ. ಜೊತೆಗೆ ಕಡಲಕಳೆ ಕಾಳುಗಳು. ವಾವ್, ಇದು ಗಿಡಗಳಿಗೆ ಬೇಕಾದ ಒಂದು ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಡಯಟ್ ಇದ್ದಾಗೆ. ಓಕೆ, ಮಣ್ಣಿಗೆ ಒಳ್ಳೆ ಊಟ ಆಯಿತು. ಈಗ ಮುಂದಿನ ಚಾಲೆಂಜ್ ಏನು? ಮಣ್ಣಲ್ಲಿರೋ ಸಣ್ಣ ಪುಟ್ಟ ಕೀಟಗಳು, ರೋಗಗಳು ಇವನ್ನೆಲ್ಲ ಯಾವುದೇ ಕೆಮಿಕಲ್ ಇಲ್ಲದೆ ಹೇಗೆ ತೆಗೆದುಹಾಕೋದು? ಅದಕ್ಕೆ ಗಂಗಾರಾಮ್ ಅವರು ಬಳಸೋ ಟೆಕ್ನಿಕ್ಕೇ ಈ ಮಣ್ಣಿನ ಸೋನಾ. ಇದಕ್ಕೆ ಸೈಂಟಿಫಿಕ್ ಆಗಿ ಸೋಲರೈಸೇಷನ್ ಅಥವಾ ಸೌರೀಕರಣ ಅಂತಾರೆ. ಹೆಸರು ಕೇಳಿ ಗಾಬರಿ ಆಗ್ಬೇಡಿ, ಇದು ತುಂಬಾ ಸಿಂಪಲ್. ಬೇರೇನೂ ಅಲ್ಲ, ಸೂರ್ಯನ ಶಕ್ತಿಯನ್ನೇ ಬಳಸ್ಕೊಂಡು ಮಣ್ಣನ್ನ ನ್ಯಾಚುರಲ್ ಆಗಿ ಕ್ಲೀನ್ ಮಾಡೋದು ಸೂಪರ್ ಎಫೆಕ್ಟಿವ್ ಟೆಕ್ನಿಕ್. ಅಂದ್ಹಾಗೆ ಈ ಪ್ರಾಸೆಸ್ಗೆ ತಿಂಗಳುಗಟ್ಲೆ ಸಮಯ ಬೇಕಾಗಿಲ್ಲ. ಎಷ್ಟು ದಿನ ಗೊತ್ತಾ? ಜಸ್ಟ್ 15 ದಿನ. ಹೌದು, ಕೇವಲ 15 ದಿನ ಸಾಕು. ಇದೇ ಅಲ್ವಾ ಈ ವಿಧಾನದ ದೊಡ್ಡ ಪ್ಲಸ್ ಪಾಯಿಂಟ್. ಹಾಗಿದ್ರೆ ಇದನ್ ಮಾಡೋದು ಹೇಗೆ? ತುಂಬಾ ಸಿಂಪಲ್. ನೋಡಿ, ರೆಡಿ ಮಾಡಿರೋ ತೇವಾಂಶ ಇರೋ ಮಣ್ಣು ಮೇಲೆ ಒಂದು ಪಾಲಿಥಿನ್ ಶೀಟ್ ಹಾಸೋದು. ಆಮೇಲೆ ಅದನ್ನ 15 ದಿನಗಳ ಕಾಲ ಸೂರ್ಯನ ಬಿಸಿಲಲ್ಲಿ ಚೆನ್ನಾಗಿ ಬೇಯೋಗ್ಬಿಡೋದು. ಆವಾಗ ಟೆಂಪರೇಚರ್ ಸುಮಾರು 40 ಡಿಗ್ರಿ ಸೆಲ್ಸಿಯಸ್ಗೆ ಹೋಗುತ್ತೆ. ಆ ಬಿಸಿಲಿಗೆ ಮಣ್ಣಲ್ಲಿರೋ ಕೆಟ್ಟ ಬ್ಯಾಕ್ಟೀರಿಯಾ, ಕೀಟಗಳ ಮೊಟ್ಟೆ ಎಲ್ಲವೂ ನಾಶ ಆಗುತ್ತೆ. ಆಮೇಲೆ ಶೀಟ್ ತೆಗೆದು ಮಣ್ಣನ್ನ ನಿಧಾನವಾಗಿ ತಿರುಗಿಸಿದ್ರೆ ಆಯ್ತು. ನೋಡಿ, ಒಂದೇ ₹1 ಖರ್ಚಿಲ್ದೆ, ಕೆಮಿಕಲ್ಸ್ ಬಳಸದೆ ಮಣ್ಣು ಕ್ಲೀನ್ ಆಗುತ್ತೆ. ಅದ್ಭುತ ಅಲ್ವಾ? ಸರಿ, ಈಗ ಮಣ್ಣು ರೆಡಿ ಆಯ್ತು, ಫಲವತ್ತಾಗಿದೆ, ಕ್ಲೀನ್ ಆಗಿದೆ. ಇನ್ನು ಮುಂದಿನ ಕೆಲಸ ಬೀಜಗಳನ್ನ ಸರಿಯಾದ ರೀತಿಯಲ್ಲಿ ನೆಡೋದು. ಗಿಡಗಳು ಆರೋಗ್ಯವಾಗಿ ಬೆಳೆಯೋಕೆ ಈ ಸ್ಟೆಪ್ ತುಂಬಾನೇ ಇಂಪಾರ್ಟೆಂಟ್. ತುಂಬಾ ರಶ್ ಇರೋ ಬಸ್ಸಲ್ಲಿ ಹೋಗುತ್ತೆ ಯಾರಿಗಾದರೂ ಇಷ್ಟ ಆಗುತ್ತಾ? ಖಂಡಿತ ಇಲ್ಲ. ಗಿಡಗಳಿಗೂ ಅಷ್ಟೇ, ಅವುಗಳಿಗೂ ಸ್ಪೇಸ್ ಬೇಕು. ಒಂದರ ಪಕ್ಕ ಒಂದು ಒತ್ತೊತ್ತಾಗಿ ಬೆಳೆದ್ರೆ ನೀರು, ಪೋಷಕಾಂಶ, ಸೂರ್ಯನ ಬೆಳಕಿಗಾಗಿ ಅವುಗಳಲ್ಲೇ ಫೈಟಿಂಗ್ ಶುರುವಾಗುತ್ತೆ. ಅದಕ್ಕೆ ಗಿಡಗಳಿಗೆ ಸಾಕಷ್ಟು ಜಾಗ ಕೊಡೋದು ತುಂಬಾ ಮುಖ್ಯ. ಇಲ್ಲಿ ಇನ್ನೊಂದು ಸ್ಮಾರ್ಟ್ ಟೆಕ್ನಿಕ್ ಇದೆ. ಅದೇನಂದ್ರೆ ಮಲ್ಚಿಂಗ್ ಶೀಟ್ ಬಳಸೋದು. ಈ ಕಪ್ಪು ಬೆಳ್ಳಿ ಶೀಟ್ ಹಾಸೋದ್ರಿಂದ 2 ದೊಡ್ಡ ಲಾಭ ಇದೆ. ಒಂದು, ಮಣ್ಣಲ್ಲಿರೋ ತೇವಾಂಶ ಹಾಗೇ ಉಳಿಯುತ್ತೆ, ಸೊ ನೀರಿನ ಉಳಿತಾಯ ಆಗತ್ತೆ. 2, ಬೆಳೆದೇ ಇರೋ ಕಳೆ ಗಿಡಗಳು ಬೆಳೆಯೋದೇ ಇಲ್ಲ, ಅಂದ್ರೆ ಆ ತಲೆನೋವೇ ಇಲ್ಲ. ಹಾಗಿದ್ರೆ ಎಷ್ಟು ಗ್ಯಾಪ್ ಇರಬೇಕು? ಇದು ತುಂಬಾ ಮುಖ್ಯವಾದ ಪಾಯಿಂಟ್. ನೆನ್ಪಿಟ್ಕೊಳ್ಳಿ, ಒಂದು ಬೀಜಕ್ಕೂ ಇನ್ನೊಂದು ಬೀಜಕ್ಕೂ ಕನಿಷ್ಠ 2 ಅಡಿ ಅಂತರ ಇರಲೇಬೇಕು. ಹೀಗೆ ಮಾಡಿದ್ರೆ ಮಾತ್ರ ಪ್ರತಿಯೊಂದು ಗಿಡಕ್ಕೂ ಬೇಕಾದಷ್ಟು ಸೂರ್ಯನ ಬೆಳಕು, ನೀರು, ಪೋಷಕಾಂಶ ಎಲ್ಲವೂ ಸರಿಯಾಗಿ ಸಿಗುತ್ತೆ. ಎಲ್ಲ ಸರಿ, ಆದ್ರೆ ಬೆಳೆ ಬಂದ್ಮೇಲೆ ಕೀಟಗಳು ಬಂದ್ರೆ ಏನ್ ಮಾಡೋದು? ಅದಕ್ಕೂ ಒಂದು ಸೀಕ್ರೆಟ್ ವೆಪನ್ ಇದೆ. ಗಂಗಾರಾಮ್ ಅವರ ಬತ್ತಳಿಕೆಯಲ್ಲಿರೋ ಒಂದು ಅದ್ಭುತ ಅಸ್ತ್ರ. ಇದು ಕೂಡ ಕೆಮಿಕಲ್ ಇಲ್ಲದೆ ಮನೆಯಲ್ಲೇ ಮಾಡ್ಬೋದಾದ ಒಂದು ಸೂಪರ್ ಸೊಲ್ಯೂಷನ್. ಇದರ ಹೆಸರು ಸಂಪೂರ್ಣ ಜೈವಿಕ ಕಾಢ. ಹೆಸರೇ ಹೇಳೋ ಹಾಗೆ ಇದು ಕಂಪ್ಲೀಟ್ ಆಗಿ ನ್ಯಾಚುರಲ್, ಆರ್ಗ್ಯಾನಿಕ್ ಪದಾರ್ಥಗಳಿಂದ ಮಾಡಿದ ಒಂದು ಪವರ್ಫುಲ್ ಕಷಾಯ. ಇದನ್ನ ಮಾಡೋಕೆ ಏನೇನ್ ಬೇಕು ಗೊತ್ತಾ? ನೋಡಿ, ಜೀವಾಮೃತ. ಇದು ಮಣ್ಣಿಗೆ ಕೋಟ್ಯಾಂತರ ಒಳ್ಳೆ ಸೂಕ್ಷ್ಮ ಜೀವಿಗಳನ್ನ ಕೊಡುತ್ತೆ. ಅದರ ಜೊತೆಗೆ ಬೇವಿನ ಎಲೆ, ಅಲೋವೆರಾ, ತಂಬಾಕು, ಬೆಳ್ಳುಳ್ಳಿ, ದತ್ತೂರಿ ಎಲೆಗಳು ಇವೆಲ್ಲ ಪ್ರಕೃತಿಯಲ್ಲಿ ಸಿಗೋ ವಸ್ತುಗಳೇ. ಈ ಎಲ್ಲ ವಸ್ತುಗಳ ಮಿಶ್ರಣ
ಕೀಟಗಳಿಗೆ ಒಂದು ರೀತಿ ಖಾರಖಾರವಾದ ಸ್ಮೂತಿ ಕುಡ್ದ ಹಾಗೆ ಆಗುತ್ತೆ. ಅದನ್ನು ಕುಡಿಯೋಕ್ಕಾಗದೆ ಅವೇ ಓಡೋಗ್ತವೆ. ಈಗ ನೋಡಿ, ರಾಸಾಯನಿಕ ಕೀಟನಾಶಕಗಳಿಗೂ ಈ ನಮ್ಮ ಖಾರದ ಸ್ಮೂದಿಗೂ ಇರೋ ವ್ಯತ್ಯಾಸ. ಕೆಮಿಕಲ್ಸ್ ಅಂದ್ರೆ ದುಬಾರೆ, ಆರೋಗ್ಯಕ್ಕೂ ಹಾನಿ. ಆದ್ರೆ ನಮ್ಮ ಈ ನ್ಯಾಚುರಲ್ ಸ್ಮೂದಿ ಮನೆಯಲ್ಲೇ ಮಾಡಬಹುದು, ಖರ್ಚು ಕಮ್ಮಿ, ಆರೋಗ್ಯಕ್ಕೆ ಸೇಫ್. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಕೆಮಿಕಲ್ಸ್ ಕೀಟಗಳನ್ನ ಕೊಲ್ಲುತ್ತೆ, ಆದ್ರೆ ಇದು ಅವುಗಳನ್ನ ಓಡಿಸುತ್ತೆ ಅಷ್ಟೇ. ಇದಲ್ವಾ ನಿಜವಾದ ಪರಿಸರ ಸ್ನೇಹಿ ವಿಧಾನ ಅಂದ್ರೆ? ಓಕೆ, ಇಷ್ಟೆಲ್ಲ ಕಷ್ಟಪಟ್ಮೇಲೆ ರಿಸಲ್ಟ್ ಏನು? ಇದರಿಂದ ಆರ್ಥಿಕವಾಗಿ ಏನ್ ಲಾಭ? ಲಾಂಗ್ ಟರ್ಮ್ನಲ್ಲಿ ಇದು ಹೇಗೆ ಸಹಾಯ ಮಾಡುತ್ತೆ? ಈಗ ಅದರ ಬಗ್ಗೆ ನೋಡೋಣ. ನೋಡಿ, ಇದನ್ನ ಸ್ಮಾರ್ಟ್ ಫಾರ್ಮಿಂಗ್ ಅಂತಾರೆ. ಯಾಕಂದ್ರೆ ಇದು ಸ್ಮಾರ್ಟ್ ಬಿಸ್ನೆಸ್ ಕೂಡ ಹೌದು. ಮಲ್ಚಿಂಗ್ ಶೀಟ್ಗಳನ್ನ ಹಾಳು ಮಾಡದೆ ಮತ್ತೆ ಬಳಸಬಹುದು. ಸೌತೆಕಾಯಿ ತುಂಬಾ ಬೇಗ ಬೆಳೆಯುತ್ತೆ. ಅಂದ್ರೆ ವರ್ಷಕ್ಕೆ ಒಂದಲ್ಲ ಹಲವು ಬಾರಿ ಬೆಳೆ ತೆಗಿಬಹುದು. ಕಡಿಮೆ ಖರ್ಚು, ಹೆಚ್ಚು ಲಾಭ. ಇದೇ ಅಲ್ವಾ ಸ್ಮಾರ್ಟ್ ಫಾರ್ಮಿಂಗ್ ಅಂದ್ರೆ? ಹಾಗಿದ್ರೆ ಈ ಸಂಪೂರ್ಣ ಪ್ರಾಸೆಸ್ನ ಒಂದೇ ಮಾತಲ್ಲಿ ಹೇಳೋದಾದ್ರೆ ಈ 5 ಸ್ಟೆಪ್ಸ್ ನೆನ್ಪಿಟ್ಕೊಳ್ಳಿ. 1. ಮಣ್ಣಿಗೆ ಚೆನ್ನಾಗಿ ಊಟ ಹಾಕಿ. 2. ಮಣ್ಣಿಗೆ ಸೌನಾ ಕೊಡಿ. 3. ಗಿಡಗಳಿಗೆ ಬೇಕಾದಷ್ಟು ಜಾಗ ಕೊಡಿ. 4. ಟೈಮಿಗೆ ಖಾರದ ಸ್ಮೂತಿ ಸರ್ವ್ ಮಾಡಿ. 5. ಎಲ್ಲವನ್ನೂ ಮರುಬಳಕೆ ಮಾಡಿ ಮತ್ತೆ ಮತ್ತೆ ಇದನ್ನೇ ಮಾಡಿ. ಇಷ್ಟೇ ನೋಡಿ ಸಕ್ಸಸ್ಫುಲ್ ಆರ್ಗ್ಯಾನಿಕ್ ಫಾರ್ಮಿಂಗ್ನ ಗೋಲ್ಡನ್ ಫಾರ್ಮುಲಾ. ಗಂಗಾರಾಮ್ ಅವರ ಈ ವಿಧಾನ ಏನಿದೆ, ಇದು ಪ್ರಕೃತಿಯಲ್ಲಿ ಅಡಗಿರೋ ಸಾವಿರಾರು ಪರಿಹಾರಗಳಲ್ಲಿ ಒಂದು ಸಣ್ಣ ಸ್ಯಾಂಪಲ್ ಅಷ್ಟೇ. ಯೋಚನೆ ಮಾಡಿ, ಪ್ರಕೃತಿಯು ನಮಗೆ ಕಲಿಸೋಕೆ ಇನ್ನೂ ಎಷ್ಟೆಲ್ಲ ಸೀಕ್ರೆಟ್ಸ್ ಇಟ್ಕೊಂಡಿರ್ಬೋದು ಅಲ್ವಾ?